ಜಟಕ ಬಂಡಿ. ನಾನು ಬಿಟ್ಟಿಲ್ಲ. ನಮ್ಮ ಮಕ್ಳ ಮೇಲೆ ಆಣೆಗೆ ಹೇಳ್ತೀನಿ. ನನ್ನ ತಾಯಿ ಮೇಲೆ ಆಣೆಗೆ ನಾನು ಹೇಳ್ತೀನಿ. ಈಗ ಅವ್ರ ಒಂದಿಗೆ ಸಂಸಾರ ಮಾಡೋದ್ರಲ್ಲಿ ಏನಪ್ಪ ತೊಂದ್ರೆ? ಮೇಡಮ್ ನಾನು ನಾನು ಬೇಡನಲ್ಲ ಅವನ್ನ, ನಾನು ಬೇಡನಲ್ಲ. ಅವಳಿಗೆ ಬಾಡಿಗೆ ಮನೆ ಮಾಡ್ಬೇಕಂತೆ. ನಮ್ಮ ತಾಯಿಯು ವಯಸ್ಸಾಗಿದ್ದಾರೆ, ಅವರು ತುಂಬಾ ಸೀರಿಯಸ್ ಆಗಿದ್ದಾರೆ. ಅವ್ರನ್ನ ಬಿಟ್ಟು ನಾನು ಹೆಂಗ್ ಬಾಡಿಗೆ ಮಾಡ್ಕೊಂಡು ಹೋಗ್ಲಿ ಅಂತ ನಾನು ಬಾಡಿಗೆ ಮನೆ ಮಾಡ್ಬಿಟ್ರೆ ಅವಳ ಮಕ್ಳು ನೋಡೋದ, ಮನೆ ಬಾಡಿಗೆ ಕಟ್ಟದ, ನನ್ನ ಅಂಗಡಿ ಬಾಡಿಗೆ ಕಟ್ಟದ, ಸಂಸಾರ ಮಾಡಿ ನೋಡೋದ? ನೀವು ಹೇಳಿ ಮೇಡಮ್. ನನ್ಗೊಂದ್ಸರಿ ಆರ್ಡರ್ ಬಂದ್ರೆ ಇತ್ತು, ಇಲ್ಲಾಂದ್ರೆ ಇಲ್ಲ. ಬೇರೆ ಯಾರ್ಯಾರಿದ್ದಾರೆ ನಿಮ್ಮ ಮನೇಲಿ? ಬೇರೆ ಯಾರು ಇಲ್ಲ ಮೇಡಮ್. ನಾನು ನಮ್ಮ ಹೆಂಡತಿ, ನಮ್ಮ ಮಕ್ಕಳೇ ಇದ್ದಿದ್ದು. ನಮ್ಮ ತಾಯಿ ಸಪರೇಟ್ ಇದಾರೆ ಮೇಡಮ್. ಅವ್ರಿಗೆ ಒಂದು ಗ್ಲಾಸ್ ನೀರು ಕೊಡಲ್ಲ ಮೇಡಮ್. ಅವಳು ಒಂದು ಗ್ಲಾಸ್ ನೀರು. ರಾಜೇಶ್ವರಿ ಅಂತ ಯಾರು? ರಾಜೇಶ್ವರಿ ನಮ್ಮ ನಾದ್ನಿ. ಅವ್ರು ಏನಂದ್ರೆ ನಾವು ಅವ್ರನ್ನ ಹೇಳ್ತಾ ಇದ್ರು, ನೋಡಮ್ಮ ನೀನು ಬಂದಿದ್ದೆ ತಾನೆ, ಈ ಮನೆಗೆ ನೀನು ಹೋಗು, ಏನ್ ತಪ್ಪು ಮಾಡಿದ್ಯಾ, ಅವ್ನೇನೋ ತಪ್ಪು ಮಾಡಿದ್ರೆ ನಾನು ಹೇಳ್ತೀನಿ, ಅವ್ನಿಗೆ ನಾನು ಬುದ್ಧಿ ಹೇಳ್ತೀನಿ ಹೇಳ್ತಾ ಇದ್ರು. ನೀನಾರು ಕೇಳಕ್ಕೆ ಅವ್ರ ಮೇಲೆ ಗುರಾಯಿಸಿದ್ರು. ಈ ಹುಡುಗಿ ಪಕ್ಕದಲ್ಲಿತ್ತು, ಒಂದು ಕೆನೆಗೆ ಪಟ್ಟಂದು ಒಂದು ಓಡಿಸಿ ಅವ್ರು ನಾನು ಪಕ್ಕದಲ್ಲಿದ್ದೀನಿ, ಅಲ್ಲಿ ಬಂದು ಬಿಡಿಸಿ ಕಡೆ ಕರ್ಕೊಂಬಂದಿದ್ದೀನಿ. ಒಬ್ಬರನ್ನೂ ಬಿಟ್ಟಿಲ್ಲ ಮೇಡಮ್. ನನ್ನ ಮಕ್ಳ ಮೇಲೆ ಆಣೆಗೆ ಹೇಳ್ತೀನಿ. ನಾನು ಕೆಲಸ ಮಾಡೋ ಇದ್ಮೇಲೆ ಆಣೆಗೆ, ನಾನು ಊಟ ಮಾಡೋ ಇದ್ಮೇಲೆ ಸತ್ಯ ಮಾಡಿ ಹೇಳ್ತೀನಿ ಮೇಡಮ್. ಸರಿ, ನಿಮ್ಮಿಬ್ಬರು ಗಲಾಟೆಯಲ್ಲಿ ಮಕ್ಳು ಬಡವ ಆಗ್ಬಿಟ್ಟಿದಿಲ್ಲಪ್ಪ. ನಾನು ಅದು ಹೇಳಿ ನೋಡಿ ಮೇಡಮ್, ನೀವೇ ನೋಡಿ, ಯೋಚನೆ ಮಾಡಿ. ಅವಳು ಎತ್ತಿರೋ ತಾಯಿ ಆಗಿದ್ರೆ, ಮಕ್ಳು ಎತ್ತಿರೋ ತಾಯಿ ಆಗಿದ್ರೆ ಅವಳು ಕೆಲವೊಂದು ಮೇಡಮ್ ಅವನು ಮಾಡ್ತಾ ಇದ್ಲ. ಅವಳು ಹೋಗಿ 6 ತಿಂಗಳಾಗಿದೆ ಮೇಡಮ್, 6 ತಿಂಗಳಾಗಿದೆ. ನನ್ನ ಮಗನ ಬಿಟ್ಟು ನಾನು ಒಂದ್ ದಿವಸ ಇರೋಕೆ ಇಷ್ಟ ಇಲ್ಲ. ಒಂದ್ ದಿವಸ ಕೆಲ್ಸಕ್ಕೆ ಹೋದ್ರೆ ಅಷ್ಟೇ, ಆಚೆ ಪ್ರೋಗ್ರಾಮ್ ಕೆಲ್ಸಕ್ಕೆ ಹೋದ್ರೆ ಅಷ್ಟೇ ಮೇಡಮ್. ಒಂದ್ ದಿವ್ಸ 20 ಸರಿ ಫೋನ್ ಮಾಡ್ತೀನಿ, ನನ್ನ ಮಕ್ಳ ಹತ್ರ ಮಾತಾಡ್ತೀನಿ. 20 ಸರಿ ಫೋನ್ ಮಾಡ್ತೀನಿ. ಸರಿಪಾ, ಮಕ್ಳ ಅಮ್ಮನೂ ಬೇಕಲ್ವಾ? ಬೇಕು ಮೇಡಮ್, ನಾನು ಬೇಡನಿಲ್ಲ. ಮಕ್ಕಳು ನೋಡ್ಕೊಂಡು ಇಷ್ಟು ವರ್ಷ ನಾನು ಮೇಡಮ್ 13 ವರ್ಷ ಆಗಿದೆ ಮೇಡಮ್. ಇವತ್ತು ಅಷ್ಟೇ 13 ವರ್ಷದಿಂದ ನನ್ನ ಮಕ್ಳು ನೋಡ್ಕೊಂಡು ಇವಾಗ ನಾನು ಹಿಂಗೆ ಇದ್ದೀನಿ. ಅವಳನ್ನೇನು ಹಿಂಸೆ ಕೊಡ್ತಾ ಇಲ್ಲ. ನಾನು ಬಡವ ಇರ್ಬೋದು, ನನ್ಗೆ ಆಕ್ಸಿಡೆಂಟ್ ಆಗಿದೆ, ಕಾಲಲ್ಲಿ ಲೇಟ್ ಆಗಿದೆ ಮೇಡಮ್. ನೋಡಿ ಮೇಡಮ್, ನಮ್ಗೆ ಕಾಲಲ್ಲಿ ಲೇಟ್ ಆಗಿದೆ ನೋಡಿ, ಕಾಲಲ್ಲಿ ಲೇಟ್ ಆಗಿದೆ. ಅಷ್ಟೊಳ್ಳೆ ನಾನು ಹೆಂಡತಿ ನಾನು ನಂಬ್ಕೊಂಡು ಬಂದಿದ್ದಾಳೆ, ತಾಯಿ ಬಿಟ್ಟು ನಂಬ್ಕೊಂಡು ಬಂದಿದ್ದಾಳೆ. ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕಂತ ಮೇಡಮ್. ನಾನು ಕಿತ್ತೋಗ್ರ ಬಟ್ಟಾಕ ಬರ್ತೀನಿ ಮೇಡಮ್ ಆಚೆ ಕಡೆ. ಇವತ್ತು ನಾನು ಚೆನ್ನಾಗಿ ಬಟ್ಟಾಕ ಬಂದಿರೋದು. ನನ್ನ ಮಕ್ಳು ಕೇಳಿ ಮೇಡಮ್, ನಾನು ಕಿತ್ತೋಗ್ರ ಬಟ್ಟಾಕ ಬಂದು ಅವ್ನು ಚೆನ್ನಾಗಿ ಬಟ್ಟೆ ಹಾಕೊಡ್ತೀನಿ ಮೇಡಮ್. ಇಲ್ಲ ನಮ್ದೇನು ತಪ್ಪಿದೆ ಮೇಡಮ್, ನೀವು ಏನು ಶಿಕ್ಷೆ ಕೊಡೋದು ನಾನು ಅನ್ಭವಿಸ್ ರೆಡಿ ಮೇಡಮ್. ನಿಮ್ಮಿಬ್ಬರಿಗೂ ಜಗಳಕ್ಕೆ ಕಾರಣ ನಾನು ಒಬ್ಬ ಅಮಾಯಕ ಅಂದ್ಬಿಟ್ಟು ಈ ತರ ಮೋಸ ಮಾಡೋದು ತುಂಬಾ ಅನ್ಯಾಯ ಮೇಡಮ್, ತುಂಬಾ ಅನ್ಯಾಯ. ನನ್ನ ಮಕ್ಳು ಬೇಕಾದ್ರೆ ಮೇಡಮ್ ಕೇಳಿ, ನನ್ನ ಮಕ್ಳು ನನ್ಗೆ ಎಂತ ಇಲ್ಲದ್ರೆ ನನ್ನ ಮಕ್ಳು ನಾನು ಚಂದ ನಾನು ಸಾಕೋತೀನಿ ಮೇಡಮ್. ನಾನು ದುಡಿಯೋದು ನನ್ನ ಮಕ್ಳಿಗೋಸ್ಕರ ನಾನು ದುಡಿಯೋದು. ನಾನು ಯಾರಿಗೋಸ್ಕರ ದುಡ್ಬೇಕೇಳೆ? ನಮ್ಮ ತಂದೆ ತಿರ್ಕೊಂಡ್ರು, ನಮ್ಮ ತಾಯಿ ಒಬ್ರು ಇದ್ದಾರೆ, ಅವ್ರು ತೆಗೆದ್ರೆ ನಮ್ಗೆ ಯಾರು ಮೇಡಮ್ ನಮ್ಗೆ ದಿಕ್ಕು ನಮ್ಗೆ. ಯಾತಕ್ಕಾಗಿ ನೀವು ಮನೆ ಬಿಟ್ಟು ಹೋದ್ರಿ ಅಂತ ನನಗೆ ಇದುವರೆಗೂ ಅರ್ಥ ಆಗಿಲ್ಲ. ಅವ್ರು ಹೊಡೆದೇ ಕಳ್ಸಿದ್ರು ಮೇಡಮ್. ಯಾಕೆ ಹೊಡೆದೆ ಅಂತ ಅವ್ರು ಹೇಳ್ತಿಲ್ಲ, ನೀವ್ ಯಾಕೆ ಹೋದ್ರಿ ಅಂತ ನೀವು ಹೇಳ್ತೀರಿ. ಅದೇ ಸರಿಯಾದ ಕಾರಣ, ನಿಜವಾದ ಕಾರಣ ಇಬ್ರು ಹೇಳೋವರೆಗೂ ಈ ಮಾತು ಇದು ಮುಂದುವರ್ಸಕ್ಕೂ ಆಗಲ್ಲ, ಹಿಂದೆನೂ ಹೋಗಲ್ಲ, ನಿಂತಲ್ಲೇ ನಿಂತು ಅನುಮಾನ ಪಡೋದು ಜಾಸ್ತಿ ಮೇಡಮ್. ಅನುಮಾನ ಅನ್ನೋದೇ ಅವ್ರು ದೊಡ್ಡ ರೋಗ ಮೇಡಮ್. ಅದೇ 10 ಗಂಟೆ ರಾತ್ರಿಗೆ ಹೋಗ್ಬಿಟ್ಟು ಬೆಳಗ್ಗೆ 6-5 ಗಂಟೆಗೆ ಬಂದ್ರೆ ನಾನು ಈ ಎಂತ ಗಂಟೆನ ಸುಮ್ಮನೆ ತಾನೆ ಮೇಡಮ್? 10 ಗಂಟೆಗೆ ಹೋಗಿ ಬೆಳಗ್ಗೆ ಬರ್ತಾರಂತ ಹೇಳ್ತಾರಲ್ಲ, ಯಾವ ಗಂಡಸಾದ್ರೂ ಬೆಳಗ್ಗೆ 10 ಗಂಟೆ ಅಂದ್ರೆ ಇಟ್ಕೋತಾರ ಮೇಡಮ್? ಪ್ರೂಫ್ ತೋರಿಸ್ತೀನಿ, ಅವ್ರ ಅಣ್ಣ ಮನೆಗೆ ನಾನು ಕರ್ಕೊಂಡು ಹೋಗ್ತೀನಿ. ಸರಿ, ಪ್ರೂಫ್ ತೋರಿಸ್ತೀನಿ. ತೋರಿಸು. ಸರಿ, ಎಲ್ಲಿ ಹೋಗಿದ್ರು? ಎಲ್ಲೂ ಹೋಗಿಲ್ಲ ಮೇಡಮ್, ನಾನು ಮನೆಗೆ ಇರ್ತೀನಿ. ನಾನು 9 ಗಂಟೆ ಆಯ್ತು ಆಚೆನೆ ಬರಲ್ಲ ಮೇಡಮ್. ಅವಳು ಹಳೆ ಮೊಬೈಲ್ ನಂಬರ್ ಎಲ್ಲ ನಮ್ಗೆ ಇದು ಮಾಡ್ಸಿ ಮೇಡಮ್. ಮೊಬೈಲ್ ನಂಬರ್ ಅಲ್ಲಿ ಏನ್ ನಂಬರ್ ಇದೋ ನನಗೆ ಇದು ಮಾಡಿಸಿ ಮೇಡಮ್. ನನ್ನ ಹತ್ರ ನಂಬರ್ ಇದೆ, ಒಂದು ನಂಬರ್ ಅಂತ ಇದೆ. ಯಾವ ನಂಬರ್ ಅಂತ ನಂಬರ್ ಇದೆ ಅಂತ ನಂಬರ್ ನಾನು ತೆಗಿಸ್ತೀನಿ ಮೇಡಮ್. ತಗ್ಸು. ನನ್ನ ಹೆಸರು ಇದೆ ನಂಬರ್ ಅದು. ತಗ್ಸು, ನೀನೇ ತಾನೇ ಕೊಟ್ಟಿದ್ದೀವಿ. ನಾನು ತೆಗಿಸ್ತೀನಿ. ತಗ್ಸು. ನಾನು ತೆಗಿಸಿ ಎಲ್ಲ ಇದು ಮಾಡಿಕ್ಕಿದ್ರಿ ಮೇಡಮ್. ನಾನು ಇವಳು ಸಂಸಾರಿ ಆಗಿದ್ರೆ ಇದು ಮಾಡ್ತಾ ಇದ್ಲ ಅವಳು. ಅವಳು ಸಂಸಾರಿ ಹೊಟ್ಟೆ ಹುಟ್ಟಿದ್ರೆ ಇವಳು ಇತರ ಮಾಡ್ತಾ ಇದ್ಲಾ? ಇಲ್ಲ ಮೇಡಮ್, ಇಂಥವ್ರು ನಾನು ಸುಮ್ಮನೆ ಬಿಡಲ್ಲ ಮೇಡಮ್. ನಾನು ಸುಮ್ಮನೆ ಬಿಡಲ್ಲ. ಇವಳಿಂದ ನನ್ನ ಮಕ್ಳು ಭವಿಷ್ಯ ಹಾಳಾಗೋಗುತ್ತೆ ಮೇಡಮ್. ನನ್ನ ಮಕ್ಳು ಭವಿಷ್ಯ ಹಾಳಾಗೋಗುತ್ತೆ. ಮಕ್ಳು ಭವಿಷ್ಯ ಹಾಳಾಗೋಗುತ್ತೆ ಅಂದ್ರೆ ಇಬ್ರು ಹೊಂದಾಣಿಕೆ ಮಾಡ್ಕೊಂಡು ಬದುಕಿ ಅಷ್ಟೇ. ಮಕ್ಳು ಭವಿಷ್ಯ ಹಾಳಾಗದೆ ಇರೋಕೆ ಹೊಂದಾಣಿಕೆ ಮಾಡ್ಕೊಂಡು ಮಾತಾಡಬೇಡ ನೀನು. ನಾನು ಇವತ್ತು ನಾನು ಬಂದಿದ್ದೀನೇನೋ, ಇಲ್ಲಿ ಬಂದಿದ್ದೀನಿ. ಏನ್ ಗೊತ್ತಿರೋದು ಗೊತ್ತಾ? ನನ್ನ ಮಕ್ಳು ನಾನು ಚೆನ್ನಾಗಿರ್ಬೇಕು. ಕೂತ್ಕೊಳ್ತಿದ್ರೆ ನಾನು ಬಂದಿರೋದು. ನನ್ನ ಮಕ್ಳು ಬೇಕಂತ ಹೇಳಿ ಮೇಡಮ್. ಅವಳು ಇದ್ರೆ ನಾನು ಇದ್ರೆ ತುಂಬಾ ಕೋಪ ಬರ್ತೇನೆ ಮೇಡಮ್. ಕೋಪ ಬರುತ್ತೆ ಅಂದ್ರೆ ಮಕ್ಳು ಭವಿಷ್ಯ ಬೇಕು ಮೇಡಮ್. ನನ್ನ ಮಕ್ಳು ನನ್ನ ಭವಿಷ್ಯ ನನ್ ಬೇಕು ಮೇಡಮ್. ಮಕ್ಳು ಬೇಕು ಮೇಡಮ್. ನನ್ನ ಸುಖ ಇದ್ಬಿಟ್ಟು ನನ್ನ ಮಕ್ಕಳನ್ನ ನಾನು ಕಾಪಾಡ್ತೀನಿ ಮೇಡಮ್. ನನ್ನ ಮಕ್ಕಳನ್ನ ಕಾಪಾಡ್ತೀನಿ ಮೇಡಮ್.
ಮೇಡಮ್ ಇಂಥವ್ರು ಇದ್ರೆ ನನ್ನ ಮಕ್ಕಳು ನಿಜವಾಗ್ಲೂ ಅವ್ರಿಗೆ ಹೆಸರು ಬರೋಲ್ಲ, ಕೆಟ್ಟ ಹೆಸರು ಬರೋದು ಮೇಡಮ್, ಕೆಟ್ಟ ಹೆಸರು ಬರೋದು. ಇವಳು ಸಂಸಾರ ಆಗಿದ್ರೆ ಮದುವೆಗೆ 13 ವರ್ಷ ಆಯ್ತು. ಇವಳು ಮಕ್ಕಳು ತಾಯಿ ಆಗಿದ್ರೆ ಹಿಂಗ್ ಬರ್ತಾ ಇದ್ಲ ಮೇಡಮ್, ಇವಳು ಹಿಂಗ್ ಬರ್ತಾ ಇದ್ಲ. ಇವಳು 13 ವರ್ಷದಿಂದ 6 ತಿಂಗಳ ಮನೆ ಆಚೆ ಹೋಗಿ ಇವಳು 6 ತಿಂಗಳಾಯ್ತು. 6 ತಿಂಗಳಿಂದ ಮನೆ ಬಂದಿದ್ದಲ್ಲ ಇವಳು, ಮಕ್ಳು ನೋಡಿದಲ್ಲ ಇವಳು ತಾಯಿನ ಇವಳು ಮಕ್ಳ ಹತ್ರ ಸ್ಕೂಲ್ ಹತ್ರ ನೋಡಿಲ್ಲ ನಾನು. ತಾಯಿನ ಕಂಟ್ರೋಲ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಹೇಳಿ, ಇಲ್ಲ ನಾನು ಎದ್ದು ಹೇಳಿ ಮೇಡಮ್. ನೀವು ಸುಮ್ನೆ ಕೂತ್ಕೊಳ್ಳೋದಾಗಿದ್ರೆ ಮಾತಾಡೋದಾಗಿದ್ರೆ ನಾನು ಕೂತಿರ್ತೀನಿ, ಪದೇ ಪದೇ ಕೈ ಎತ್ತಾ ಇದ್ರೆ ಎದ್ದು ಹೋಗ್ತೀನಿ ನಾನು. ಏನಿದು ಮೇಡಮ್? ನೀವ್ ಏನ್ ಮಾಡ್ತಾರೆ? ನೀವ್ ಮಾಡಿ ನೀವು ಮನೆ ಹತ್ರ ಜಗಳ ಆಡ್ರಿ, ಇಲ್ಲಿ ಬಂದೆ ಯಾಕ್ರಿ ಜಗಳ ಆಡ್ತೀರಿ? ಜಗಳ ಮಾಡಕ್ ಬಂದಿಲ್ಲ ಮೇಡಮ್. ಮತ್ತೆ ಕೂತ್ಕೊಳ್ಳಿ ಸುಮ್ನೆ. ಜಗಳ ಮಾಡಕ್ ಬಂದಿಲ್ಲ, ಸುಮ್ನೆ ಕೂತ್ಕೊಳ್ಳಿ. ಜಗಳ ಮಾಡಕ್ ಬಂದಿಲ್ಲ ಅಂದ್ರೆ ಸುಮ್ನೆ ಕೂತ್ಕೊಳ್ಳಿ. ಈ ಜಗಳಗಳು ಮನೆ ಮುಂದೆ ಇಟ್ಕೊಳ್ಳಿ. ಇದೇನ್ ಯುದ್ಧ ಭೂಮಿನ ಬರೋರೆಲ್ಲ ಹೊಡೆದಾಡಕ್ಕೆ? ಹೊಟ್ಟೆ ಉಳಿತದ ಮೇಡಮ್. ಇರ್ಲಿ ರೀ, ಹೊಟ್ಟೆ ಉಳಿತದೆ ಮೇಡಮ್. ನನ್ನ ಮಕ್ಳ ಭವಿಷ್ಯ ಎಲ್ಲ ಬಗ್ಗೆ ನೀವ್ ಹೇಳಿ ಮೇಡಮ್, ನೀವ್ ಹೇಳಿ. ನನ್ನ ಮಕ್ಳ ಭವಿಷ್ಯ, ನಿಮ್ ಮಕ್ಳ ಭವಿಷ್ಯ ಸರಿ ಹೋಗ್ಬಿಡುತ್ತೆ. ಇಂಥವ್ರು ಇದ್ರೆ ಇನ್ನೊಬ್ರಿಗೆ ಈ ತರ ಮೋಸ ಮಾಡ್ಬಾರ್ದು ಮೇಡಮ್. ಏನು ಮೋಸ ಅಂತಾನೆ ಹೇಳಿಲ್ವಲ್ಲಪ್ಪ ಇನ್ನು. ಮೋಸ ಮಾಡ್ಬಾರ್ದು ಮೇಡಮ್. ಏನು ಮೋಸ ಅಂತ ಹೇಳಿದ್ರೆ ಇದುವರೆಗೂ? ಹೇಳಿದ್ರೆ 10 ಗಂಟೆ ಹೊಟ್ಟು ಬೆಳಗ್ಗೆ 5 ಗಂಟೆಗೆ ಎಲ್ಲಿ ಹೋಗಿದ್ದು? ನೀವ್ ಹೇಳಿದ್ರಿ ನಾನು ನಂಬುದು. ನಾನು ಸಾಕ್ಷಿ ಕೊಡ್ತೀನಿ ಮೇಡಮ್. ಏನ್ ಸಾಕ್ಷಿ ಕೊಡ್ತೀನಿ? ಕೊಡ್ತೀನಿ, ಕೊಡಿ, ಕಳಿಸ್ತೀನಿ. ಇವಾಗ ಇಲ್ಲಿ ಬಂದಿದ್ದಾರೆ ಸಾಕ್ಷಿ ಕಳಿಸ್ತೀನಿ. ಯಾರೋ ಇವ್ರು ಯಾರ ಜೊತೆ ಹೋದ್ರು ಅವರ ಸಾಕ್ಷಿ? ಇವಳು ಬೆಳಿಗ್ಗೆ ನೈಟ್ 10 ಗಂಟೆಗೆ ಹೋದವಳು, ಬೆಳಿಗ್ಗೆ 4 ಗಂಟೆಗೆ ಬಂದವಳು. ಹೌದ್ರಿ, ಹೇಳ್ತಾರ್ರಿ ಎಲ್ರು. ನಂಬಕ್ಕಾಗತ್ತೆ ಹೇಳಿದ್ ಮಾತಕ್ಕೆ ನೀವು ಆರೋಪ ಹೊರಿಸ್ತೀರಿ, ನಾವು ನಂಬೇಕಾ? ಅದಕ್ಕೆ ಕೈ ಮಾಡ್ಬಿಡ್ತೀರಿ, ಅದೇ ಸರಿ ಹೋಗ್ಬಿಡ್ತೀರಿ. ನೀವ್ ಹೇಳಿದ್ದೆ ನಿಜ. ಕೈ ಮಾಡ್ಬಿಡೋದು ಮೇಡಮ್. ಹೌದು ಸರಿ, ಇವಳು ಸರಿ ಆಯ್ತು. ನೀವು ಹೇಳ್ದಾಗ ನಾವು ಕೇಳ್ತೀನಿ. ನಾನ್ ಹೇಳಿದಾಗ ಎಲ್ಲಿ ಕೇಳ್ತೀರಿ ನೀವು? ಕೈ ಪದೇ ಪದೇ ಕೈ ಎತ್ತಿರಲ್ಲ. ನಾನ್ ಹೇಳಿದಾಗ ಕೋಪ ಬರ್ತದೆ ಮೇಡಮ್. ನಾನು ಇವತ್ತಿನ ಇಷ್ಟ ಮೇಡಮ್. ನಾನು ಕೋಪ ಬರೋರೆಲ್ಲ ಹೊಡಿಬೇಕು. ಮಾನ ಮರ್ದಿದ್ರು ಮನೆ ಸಂಸಾರಿ ಹೊಟ್ಟೆ ಹುಟ್ಟಿರ್ತೀನಿ ಮೇಡಮ್. ನನಗೆ ಇಲ್ಲಿ ಬರಕ್ ನಿಜ, ನನಗೆ ಬರಕ್ ನಂಗೆ ನಾಚಿಕೆ ಆಗುತ್ತೆ. ನನ್ನ ಮಗ ಕೊಡಕ್ಕೂ ನಂಗೆ ನಾಚಿಕೆ ಆಗುತ್ತೆ. ನೀವು ಹೆಂಡತಿಗೆ ಹೊಡಿತೀರಿ, ಮನೆಯಿಂದ ಆಚೆ ಹಾಕ್ತೀರಿ, ಅವಾಗ ನಾಚಿಕೆ ಆಗಲ್ಲ ಮೇಡಮ್. ನಾನು ಹೆಂಡತಿ ನನ್ನ ಮಕ್ಕಳ ಮೇಲೆ ನಾನು ಕೆಲಸ ಮಾಡುವ ಸತ್ಯ ಲಕ್ಷ್ಮಿ ಮೇಲೆ ಆನೆ ಮಾಡ್ತೀನಿ. ನಾನು ಊಟ ಮಾಡೋ ಲಕ್ಷ್ಮಿ ಮೇಲೆ ಆನೆ ಮಾಡ್ತೀನಿ. ಅವಳು ಒಂದೇಟು ಹೊಡೆದು ಕಳಿಸಿಲ್ಲ ಆಚೆ. ಒಂದೇಟು ಹೊಡೆದಿಲ್ಲ. ನಾನು ಪ್ರಮಾಣ ಮಾಡ್ತೀನಿ. ಅಲ್ಲ, ನೀನ್ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರೆ ಮತ್ತೆ ಯಾಕೆ ಒಟ್ಟಿಗಿಲ್ಲ? ನಿಮ್ ಹೆಂಡತಿ ಯಾಕೆ ನಿಮ್ ಮನೇಲಿ ಇಲ್ಲ? ಕೇಳಿ ಮೇಡಮ್, ಅವಳು ಕೇಳಿ. ಕೇಳಕ್ ನೀವು ಬಿಡ್ತಿಲ್ವಲ್ಲ? ಕೇಳಿ, ಆಯ್ತು ಕೇಳಿ. ಪದೇ ಪದೇ ಎದ್ದು ಓಡೋಗ್ತಿರಲ್ಲ ಹೊಡಿಯಕ್ಕೆ. ಇದುವರೆಗೂ ಮಂಜುಳಾ ನನಗೆ ಏನ್ ಪ್ರಾಬ್ಲಮ್ ಅಂತಾನೆ ಅರ್ಥ ಆಗ್ತಿಲ್ಲ. ನೀವ್ ಯಾಕೆ ಮನೆ ಬಿಟ್ಟು ಹೋದ್ರಿ ಅಂತ ನನಗೆ ಅರ್ಥ. ಮನೆ ಬಿಟ್ಟು ಮೇಡಮ್ ಅವ್ರು ಹೊಡೆದಿ ಕಳ್ಸಿದ್ಕೆ ಮೇಡಮ್ ನಾನು ಆಚೆ ಬಂದಿದ್ದು. ಇರಬಾರ್ದು, ನೀನು ಬರೋ ಅಷ್ಟ್ರಲ್ಲಿ ಇದ್ರೆ ನಿಸಿ ಮೇಡಮ್ ಬೆಂಕಿ ಇಡ್ತೀನಿ ಅಂತ ಹೇಳಿದ್ರು ಮೇಡಮ್. ಪದೇ 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 ಹೊಡೆದಿ ಕಳ್ಸಿದ್ರೆ ಯಾವ ಹೆಂಗ್ಸ್ ಮೇಡಮ್ ಇರ್ತಲ್ಲ. ನಮ್ಮ ಮನೆ ಯಾವ ಗಂಡಸು ಇಲ್ಲ, ಯಾಕಪ್ಪ ಹಿಂಗ್ ಮಾಡ್ತೀಯ ನೀನು ಅಂತ ಬಂದ್ ಕೇಳೋರು ಯಾರು ಇಲ್ಲ. ಇವ್ರ ಇಷ್ಟ, ಇವ್ರ ರಾಜ್ಯ. ಇವ್ರು ಯಾವಾಗ ಹೊಡಿತಾರ ಅವಾಗ ನಾನು ಹೊಡಿಸ್ಕೋಬೇಕು, ಆಚೆ ಹೋಗ್ಬೇಕು. ಇವ್ರು ಬಂದಾಗ ಇವ್ರು ಕರ್ದಾಗ ನಾನು ಬರ್ಬೇಕು. 12 ವರ್ಷದಿಂದ ಇದ್ದೇ ಆಗೋಯ್ತು. ಯಾವಾಗ ಅವರ ಬೇರೆ ಒಬ್ಬ ಗಂಡಸು ನನ್ನ ಮೇಲೆ ಕೈ ಎತ್ತದ್ನ ಆವಾಗ್ಲೇ ನಂಗೆ ಅಂತ ಗಂಡನೇ ಬೇಡ ಮೇಡಮ್. ನನ್ ಬೇಡ, ನಾನು ದೂರ ಇದ್ದೀನಿ. ನಮ್ಮ ಮಕ್ಳು ಕೇಳಿ. ಸರ್, ಗಂಡ ಇಟ್ಕೊಂಡು ಬೇರೆ ಒಬ್ಬ ಏನ್ ಮೇಡಮ್ ನನ್ನ ಮೈ ಮೇಲೆ ಕೈ ಮಾಡ್ಬೇಕು? ಬೇರೆ ಒಬ್ರು ಏನ್ ಕೊಡಿಬೇಕು? ನೀನ್ ಹೊಡೆದಿದ್ರು ನಾನು ಒಪ್ಪತ್ತಾ ಇದ್ದೆ. ನಾನು ಬೇರೆ ಒಬ್ರು ಕೈ ಮಾಡ್ತಾ ಇದ್ರೆ ನೀನ್ ನೋಡ್ಕೊಂಡಿದ್ದಲ್ಲ. ಅವ್ನು ಯಾರು? ನನ್ನನ್ನು ಮಾತಾಡ್ಸಿ, ನೀವು ಅವ್ರನ್ನ ಮಾತಾಡ್ಸ್ಬೇಕು. ನನ್ನನ್ನು ಆಯ್ತು ಮೇಡಮ್. ನೀವು ಹೋಗಿ 6 ತಿಂಗಳಾಯ್ತು. 6 ತಿಂಗಳ ಒಂದ್ಸರಿ ಒಂದು ಮಕ್ಳು ಬಂದು ನೋಡಿಲ್ಲ. ನೀನು ಸ್ಕೂಲ್ ಹತ್ರ ಹೋಗಿ ನೋಡ್ತಾ ಇದ್ದೆ. ನೋಡಿಲ್ಲ ಮೇಡಮ್. ಅವ್ರು ನೋಡಿದ, ನಾನು ನೋಡಿಲ್ಲ. ಅವ್ರು ಬಂದು ನೋಡಿದ್ರೆ ನಾನು ನೋಡಿಲ್ಲ. ನೀನು ಸಾವು ಬಂದಿರ್ತಾನೆ. ನೀನು ಸಾವು ಎಲ್ಲ ಆಯ್ತಾನೆ. ನೀನು ಸಾವು ಬಂದ್ರೆ ಹೆಂಗಿರ್ಬೇಕು ಮೇಡಮ್? ನಗ್ನಾಗ್ತಾ ಕುತ್ಕೊಂತಾರ ಮೇಡಮ್ ಸಾವು ಮುಂದೆ ಕಡೆ? ಹೇಳಿ, ನಗ್ನಾಗ್ತಾ ಕುತ್ಕೋತಾರ ಮೇಡಮ್? ಇಲ್ಲ, ನೀನ್ ನಗ್ನಾಗ್ತಾ ಕುತ್ಕೊಂಡಿದ್ದು ಏನ್ ಮಾಡಿದ್ರೆ ನನ್ಗೆ ಗೊತ್ತಿಲ್ಲ. ನೀವು ಮಣ್ಣು ಮುಗಿಸ್ಕೊಂಡ್ ಬಂದಿರ್ತಾನೆ. ಮಣ್ಣೆಲ್ಲ ಆಯ್ತಾನೆ, ಕರೆ ಎಲ್ಲ ಆಯ್ತಾನೆ, ಮುಗಿಸ್ಕೊಂಡ್ ಬಂದಿರ್ತಾನೆ. ಮನೆಗೆ ಬಂದಿರ್ತಾನೆ. ನಿನ್ ಮನೆಗೆ ನೀನು ಹೋಗ್ಬೇಕಾನೆ. ಗಂಡ ನಿನ್ ಮಕ್ಕಳು ಬೇಕಾಗಿದ್ರೆ ನನ್ನ ಸಂಸಾರ ಬೇಕಾಗಿದ್ರೆ ನಿಮ್ಮ ಮನೆಗೆ ಹೋಗಾಯ್ತು. ನೀನು ಅದು ಲೋಟ್ ನಿಂತ್ಕೊಂಡು ನಾನು ಹೋಗಿ ಬರ್ತೀನಿ ಅಂತ ಹೇಳಿದ್ರೆ ಹೋಗ್ ಬರ್ತೀನಿ ಅಂತ ಹೇಳಿ ನಮ್ಮ ತಂಗಿ ಹೇಳಿದ್ ಹೋಗ್ ಬರ್ತೀನಿ ಅಂತ. ಇವ್ರು ಇದ್ಕೊಂಡು ನಾನು ಹಿಂಗೆ ಸರಿ ಹಿಂಗ್ ತಲೆ ಆಡಿಸ್ದೆ. ಆಡ್ಸಿದ್ಕೆ ನೀನ್ ಇಲ್ಲಿ ಇದ್ರೆ ನೀನ ಸಾಯಿಸ್ಬಿಡ್ತೀನಿ ಹೋಗೆ ಅಂದ್ರು. 50 ಸರಿ ಹೇಳಿದಾರೆ ನಮ್ಮ ಚಿಕ್ಕಪ್ಪನ್ಗೆ. ಕರ್ಕೊಂಡು ಹೋಗ್ತಾರೆ, ಅವಳ ಕರ್ಕೊಂಡು ಹೋಗ್ತಾರೆ. ನಮ್ಮ ಚಿಕ್ಕಪ್ಪ ಇಟ್ಕೊಂಡು ಏನೋ ಇಷ್ಟೆಲ್ಲ ಸಾವು ಮನೆಗೆ ಸಾವು ಇಟ್ಕೊಂಡು ಇನ್ನೊಂದು ನಮ್ಮ ತಾಯಿ ತುಂಬಾ ಸೀರಿಯಸ್ ಇದ್ದಾರೆ ಮೇಡಮ್.